ಇದು ವಿನೋದ್ ರಾಜ್ದು ಬಂತು, ಅದೇ ಡ್ಯಾನ್ಸ್ ರಾಜ ಡ್ಯಾನ್ಸ್. ಅದು ನೋಡ್ಕೊಂಡು ಆಮೇಲೆ ಜಿಮ್ನಾಸ್ಟಿಕ್ ಮಾಡೋದು, ಡ್ಯಾನ್ಸ್ ಮಾಡೋದು. ಆಮೇಲೆ ತೆಲುಗು ಚಿರಂಜೀವಿ ಅವ್ರದೆಲ್ಲ ಡ್ಯಾನ್ಸು. ದೀಪದ ಬೆಳಕಲ್ಲೇ ಮಾಡ್ತಾ ಇದ್ದು. ಆಮೇಲೆ ಜಾಸ್ತಿ ಸೌಂಡ್ ಇರ್ತಾರಲ್ಲ ನಮ್ಗೆ. ಕೃಷ್ಣ ಮಾಸ್ಟರ್ ಕರಾಟೆ ಹೇಳ್ಕೊಟ್ರೆ, ಜಿಮ್ನಾಸ್ಟಿಕ್ ಚಂದ್ರಶೇಖರ್ ಮಾಸ್ಟರ್. 3:30 3:30 4 ಗಂಟೆಗೆಲ್ಲ ರೆಡಿಯಾಗಿ ಕಂಟೆಸ್ಟ್ ಸ್ಟುಡಿಯೋ ಗೇಟ್ ಹತ್ರ ಕ್ಲಾಸ್ ತಗೊಂಡಿದ್ವಿ. ಮೈಕಲ್ ಜಾಕ್ಸನ್ ಡ್ಯಾನ್ಸೇ ನೋಡೋದು ಸರ್. ಓಕೆ. ಪ್ರಭಾಕರ್ ಸರ್ ಮತ್ತೆ ದೇವರಾಜ್ ಸರ್ ಇಬ್ರು ಸೇರಿ ಮಾಡಿರ್ತಾರೆ. ಜಾಸ್ತಿ ಸ್ಕೋಪ್ ಇರಲಿಲ್ಲ ಡ್ಯಾನ್ಸ್ಗೆ, ಫೈಟ್ಗೆಲ್ಲ ಸ್ಕೋಪ್ ಇರಲಿಲ್ಲ. ಇವಾಗೆಲ್ಲ ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಹೌದು. ಅವಾಗ ಏನಿಲ್ಲ, ಅವಾಗೆಲ್ಲ ತುಂಬಾ ರಿಸ್ಕ್ ಆಗೋದು. ಆಮೇಲೆ 1-2 ವರ್ಷ ಆದ್ಮೇಲೆ ಆಮೇಲೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವಾಗ ಡ್ಯಾನ್ಸ್ ಅಂದ್ರೆ ಅಲ್ಲೇ ನೀವು ಚಾಲೆಂಜ್ ತಗೊಂಡೆ. 1-2 ವರ್ಷ ಟೈಮ್ ತಗೊಂತ. 2 ವರ್ಷ ಆದ್ಮೇಲೆ ಆಮೇಲೆ ಇದು ವಿನೋದ್ ರಾಜ್ದು ಬಂತು, ಅದೇ ಡ್ಯಾನ್ಸ್ ರಾಜ ಡ್ಯಾನ್ಸ್. ಅದು ನೋಡ್ಕೊಂಡು ಆಮೇಲೆ ಜಿಮ್ನಾಸ್ಟಿಕ್ ಮಾಡೋದು, ಡ್ಯಾನ್ಸ್ ಮಾಡೋದು. ಆಮೇಲೆ ನೀವು ಚಿಕ್ಕ ವಯಸ್ಸಿನ ಸಿನಿಮಾಗಳು ಅಂದ್ರೆ ಇಂಟ್ರೆಸ್ಟ್ ಇತ್ತು? ತುಂಬಾ ಇಂಟ್ರೆಸ್ಟ್ ಸಿನಿಮಾ. ಯಾರ್ದೆಲ್ಲ ಸಿನಿಮಾಗಳು ನೋಡ್ತಿದ್ರು ಸರ್? ಜಾಸ್ತಿ ಅನ್ನೋರ್ದೆ. ಅಣ್ಣವ್ರ ಅಭಿಮಾನಿನ? ಅಭಿಮಾನಿ ಅಂದ್ರೆ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಅಣ್ಣವ್ರದ್ದು ಫಿಲಮ್ಗಳು ನೋಡ್ಬೇಕು. ನನಗೆ ಅಭಿಮಾನಿ ಅಂದ್ರೆ ಡ್ಯಾನ್ಸ್ ಇಷ್ಟ ಅಷ್ಟೇ. ಎಲ್ಲಾ ಫಿಲ್ಮ್ ಅಂತ ನೋಡಿದೆ. ಆಮೇಲೆ ವಿನೋದ್ ಒಂದು ಬರ್ತಾ ಇತ್ತು, ಅವ್ರದ್ದು ಒಂದಷ್ಟು ಡ್ಯಾನ್ಸ್ ಮಾಡೋದು. ಆಮೇಲೆ ತೆಲುಗು ಚಿರಂಜೀವಿ ಅವ್ರದೆಲ್ಲ ಡ್ಯಾನ್ಸು. ಈ ತರ. ಸೊ ಈ ಡ್ಯಾನ್ಸ್ ಕಾನ್ಸೆಪ್ಟ್ ಅಲ್ಲಿ ಏನೇನ್ ಬರ್ತಿದ್ದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಿದ್ವಿ. ಆಮೇಲೆ ನಮ್ಗೆಲ್ಲ ಮನೆಯಲ್ಲೂ ಕರೆಂಟ್ ಇರಲ್ಲ. ನಮ್ಮ ಮನೆಗೆ ಕರೆಂಟ್ ದೀಪದ ಬೆಳಕಲ್ಲೇ ಮಾಡ್ತಾ ಇದ್ದು. ಆಮೇಲೆ ಜಾಸ್ತಿ ಸೌಂಡ್ ಇರ್ತಾರಲ್ಲ ನಮ್ಗೆ. ವಿತೌಟ್ ಲೈಟಿಂಗ್ ಅಲ್ಲಿ ಸೌಂಡ್ ಎಲ್ಲ ಇವಾಗ ಹೆಂಗೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂತಿದ್ರ ಸರ್? ಅಂದ್ರೆ ಕೌಂಟಿಂಗ್ ಅಲ್ಲಿ ಈಗ ಡ್ಯಾನ್ಸ್ ನೋಡೋದು ನಾನೇ 1 2 ಈಗ ನೀವು ಕಲಿಬೇಕಾದಾಗ ನೀವೆಲ್ಲೂ ಬೇರೆಯವ್ರ ಹತ್ರ ಕಲಿಯಿಲ್ಲ? ಸ್ಟಾರ್ಟಿಂಗ್ ಕಲಿಯಿಲ್ಲ, ನೀವೇ ಅದನ್ನ ನಾನೇ ಮಾಡ್ತಿದ್ದೆ. ಇಂಟ್ರೆಸ್ಟ್ ಬಂದು ಸ್ವಲ್ಪ ಬೇಸಿಕ್ ರೆಡಿ ಆದ್ಮೇಲೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನನಗೆ ಅನ್ಸ್ತು ಬರಬೇಕಂತ. ಆಮೇಲೆ ಚಂದ್ರ ಬೆಳಕಲ್ಲಿ ಪ್ರಾಕ್ಟೀಸ್ ಮಾಡೋದು ಸಾಯಂಕಾಲದ್ದು. ಆಮೇಲೆ ಎಲ್ಲ ಸೌಂಡ್ ಹಾಕಿದ್ರು ಬೇರೆಯವ್ರದ್ದು ಏನೋ ಫಂಕ್ಷನ್ ಅಲ್ಲಿ ಸೌಂಡ್ ಹಾಕಿದಾಗ ಮನೆಯಲ್ಲಿ ಮಾಡೋದು ಪ್ರಾಕ್ಟೀಸ್ ಮಾಡೋದು. ಅಲ್ಲಿ ಮನೆಗಳು ಕಮ್ಮಿ ನಮ್ಮ ಇರೋದಿಲ್ಲ ಅವಾಗೆಲ್ಲ. ಅಂತಂದ್ರೆ ನಾನು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಕಲಿಬೇಕು ಅನ್ನೋ ಆಸಕ್ತಿ ಅಂದ್ರೆ ಇಷ್ಟ. ನನ್ಗೆ ಗೊತ್ತಿಲ್ಲ ಇಷ್ಟೇ ಅಂತ ಗೊತ್ತಾಗ್ತಾ ಇಲ್ಲ. ಏನೋ ನನ್ನ ಡ್ಯಾನ್ಸ್ ಇಷ್ಟ, ಆಮೇಲೆ ಫಿಲ್ಮ್ ಫೀಲ್ಡ್ ಇಷ್ಟ ಅಂತ ಫಿಲ್ಮ್ದೇ ಇಷ್ಟ ಆಗಿತ್ತು ನಂಗೆ. ಅಂದ್ರೆ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಅಂದ್ರೆ ಸಿನಿಮಾ ಕಡೆಗೆ ನನ್ನ ಸೆಳೆತ ಇದ್ದು ಸಿನಿಮಾ ಕಡೆಗೆ ಹೋಗ್ಬೇಕು ಅನ್ನೋದು ಪ್ರಯತ್ನ ಪಡ್ತಿದ್ರ? ಅದು ಸ್ವಲ್ಪ ದೊಡ್ಡನಾದ್ಮೇಲೆ ಒಂದು 16 ವರ್ಷ ಆದ್ಮೇಲೆ ಆತರ ಜಾಸ್ತಿ ಆಯ್ತು. ನಾನು ಹೋಗ್ಬೇಕು, ನಾನು ಸಿನಿಮಾಗೆ ಹೋಗ್ಬೇಕು, ಫೀಲ್ಡ್ಗೆ ಹೋಗ್ಬೇಕು ಮಾಡ್ಬೇಕು ಅಂತ. ಅವಾಗ ಮತ್ತೆ ಡ್ಯಾನ್ಸ್ ಮಾಡ್ಕೊಂಡು ಮತ್ತೆ ಆಮೇಲೆ ಕರಾಟೆ ಸೇರ್ಕೊಂಡೆ. 18 ಏಜ್ ಕರಾಟೆ ಸೇರ್ಕೊಂಡಾಗ ಅಲ್ಲಿ ಕರಾಟೆ ಜಾಯ್ನ್ ಆದ್ಮೇಲೆ ಕರಾಟೆನು ಮತ್ತೆ ಡ್ಯಾನ್ಸ್ 2 ಮಾಡ್ತಿದ್ದೆ. ಆದ್ರೆ ನಾನು ಆರ್ಟಿಸ್ಟ್ ಆಗ್ಬೇಕಂತ ಗುರುಗಳು ಅವಾಗ ಕೃಷ್ಣ ಮಾಸ್ಟರ್ ಅಂತ. ಕೃಷ್ಣ ಮಾಸ್ಟರ್ ಆಮೇಲೆ ಚಂದ್ರಶೇಖರ್ ಮಾಸ್ಟರ್ ಇಬ್ಬರು ಗುರುಗಳು ನಮಗೆ. ಕೃಷ್ಣ ಮಾಸ್ಟರ್ ಕರಾಟೆ ಹೇಳ್ಕೊಟ್ರೆ, ಜಿಮ್ನಾಸ್ಟಿಕ್ ಚಂದ್ರಶೇಖರ್ ಮಾಸ್ಟರ್ ಅಂತ ಹೇಳ್ಕೊಡೋರು. ಅವರು ಸಾಟರ್ಡೆ ಸಂಡೇ ಬರೋರು. ಬಂದು ಅವರು ಜಿಮ್ನಾಸ್ಟಿಕ್ ಹೇಳ್ಕೊಡೋರು. ಅದಾದ್ಮೇಲೆ ಜಾರ್ಜ್ ಅಂತ ನನ್ನ ಫ್ರೆಂಡ್ ಒಬ್ರು ಗೊರಗುಂಟೆಪಳ್ಳಿ ಅಂತಿದೆ, ಅವರು ಬ್ರೇಕ್ ಡ್ಯಾನ್ಸ್ ಎಲ್ಲ ಮಾಡೋದು. ಅವೆಲ್ಲ ಜಾಸ್ತಿ ಮೈಕಲ್ ಜಾಕ್ಸನ್ ಡ್ಯಾನ್ಸೇ ನೋಡೋದು ಜಾಸ್ತಿ ಅವರು. ಓಕೆ. ಆತರ ಅವ್ರ ಸ್ಟೈಲ್ ಸ್ವಲ್ಪ ಒಂದಷ್ಟು ಬೇಸಿಕ್ ಆಗಿ ಕೊಡ್ತಾರೆ. ಅದು ಅವರು ಕರೆಂಟ್ ಇಲ್ಲ. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಕಾಂಪೌಂಡ್ ಒಳಗಡೆ ಹೇಳ್ಕೊಡೋದು. ಅದು ಕತ್ಲೆ ಬೆಳಕು ಜಾಸ್ತಿ ಇರ್ತಾರೆ. ಬರೀ ಕೌಂಟಿಂಗ್ ಹೇಳ್ಕೊಡೋದು. ಅವಾಗ ಬೇಸಿಕ್ ಕಲಿತೈತೆ. ಕೌಂಟಿಂಗ್ ಹೆಂಗೆ? ಅದೇ 1 2 3 4 ಅಂತ ಒಂದೊಂದು ಸ್ಟೆಪ್ ಕೌಂಟಿಂಗ್ ಬರುತ್ತೆ. ನಾವು ಮಾಮೂಲಿ 1 2 3 ಒಂದೊಂದು ಸ್ಟೆಪ್ಗೆ ಒಂದು ಕೌಂಟಿಂಗ್ ಕೊಟ್ಟು ಆತರ ಮಾಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಬೇಸಿಕ್ ರೆಡಿ ಆದ. ಅದಾದ್ಮೇಲೆ ಚಂದ್ರಶೇಖರ್ ಕೃಷ್ಣ ಇವರು ಆದ್ಮೇಲೆ ವಿಜಯ್ ಕುಮಾರ್ ಮಾಸ್ಟರ್ ಅಂತ ವಿಜಯ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇದೆ, ಅಲ್ಲಿ ಜಾಯ್ನ್ ಆದ. ಅವ್ರ ತಕ್ಕ ಅಲ್ಲಿ ಕಲ್ತಾಗ ಅಲ್ಲಿ ಒಂದಷ್ಟು ಡ್ಯಾನ್ಸ್ ಬೇಸಿಕ್ ಕಲ್ತ್ಕೊಂಡೆ. ಅಲ್ಲೂ ಟೈಮ್ ಸಿಗ್ತಾರಲ್ಲ. ನಾನು ಅಲ್ಲಿಂದ ಫ್ಯಾಕ್ಟ್ರಿ ಜಾಯ್ನ್ ಆಯ್ತು. ನಾನು ಬಿಲ್ಡಿಂಗ್ ಕೆಲಸ ಮಾಡಿದ್ದೆ. ಅಂದ್ರೆ ನೀವು ಅದನ್ನ ಮಾಡ್ತಾನೆ ಕೆಲಸನೂ ಕೂಡ ಮಾಡ್ತಾ ಇದ್ರಿ? ಕೆಲಸನೂ ಮಾಡ್ತಿದ್ದೆ, ಎರಡೂ ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಾವ ಸಮಯದಲ್ಲಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಅಂದ್ರೆ ಯಾವ ಸಮಯಕ್ಕೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ರಿ?
ಬೆಳಿಗ್ಗೆ ಮಾರ್ನಿಂಗ್ 6 to 7 ಮಾರ್ನಿಂಗ್ ಕರಾಟೆ ಕ್ಲಾಸ್. ಅದಾದ್ಮೇಲೆ ಕೆಲಸ. ಆಮೇಲೆ ಒಂದು 8 o'clock ಎಲ್ಲ ಡ್ಯೂಟಿಗೆ ಹೋಗ್ಬಿಡ್ತಾರೆ ರೆಡಿ ಆಗ್ಬಿಟ್ಟು. ಅದಾದ್ಮೇಲೆ ಸಾಯಂಕಾಲ ಮತ್ತೆ ಡ್ಯಾನ್ಸ್ ಪ್ರಾಕ್ಟೀಸ್. ಡ್ಯಾನ್ಸ್ ಪ್ರಾಕ್ಟೀಸ್. ಆಮೇಲೆ ಸ್ವಲ್ಪ ದೊಡ್ಡನಾದೆ, ಅವಾಗ ನನಗೆ ಒಂದು 18-19 ವರ್ಷ ವಯಸ್ಸಾದ್ಮೇಲೆ ಅವಾಗ ಸೀರಿಯಸ್ ತಗೊಂಡು ಇನ್ನೂ ಜಾಸ್ತಿ ಆಯ್ತು. ಇನ್ನೊಂದಷ್ಟು ಏನಾದ್ರು ಮಾಡ್ಬೇಕಂತ ಸೀರಿಯಸ್ನೆಸ್ ಆಯ್ತು. ಆಮೇಲೆ ಅವಾಗ ಬೆಳಿಗ್ಗೆ ಒಂದು 20 ವರ್ಷ ಆಯ್ತು. ಆಮೇಲೆ ಅದಾದ್ಮೇಲೆ ಬೆಳಿಗ್ಗೆನೆ ಎದ್ದು ನಾನು 3:30 ಎದ್ದೇಳ್ತಿದ್ದೆ. 3:30 ಎದ್ರೆ 3:30ರಿಂದ 4 ಗಂಟೆಗೆಲ್ಲ ರೆಡಿಯಾಗಿ ಕಂಠೀರವ ಸ್ಟುಡಿಯೋ ಗೇಟ್ ಹತ್ರ ಕ್ಲಾಸ್ ತಗೊಂತಿದ್ದೆ. ನಾನು ಸ್ವಲ್ಪ ಇಂಪ್ರೂವ್ ಆಗಿದೆ ಅಷ್ಟರಲ್ಲಿ. ನಾನು ಒಂದು ಚೈನೀಸ್ ಕುಂಫು 3 years ಮಾಡಿದ್ದೆ. ಕೌರ್ ವೆಂಕಟೇಶ್ ಅಂತ ಮಾಸ್ಟರ್. ಓಕೆ. ಅವ್ರ ಹತ್ರ ಒಂದು 3 years ಚೈನೀಸ್ ಕುಂಫು ಕಲ್ತ್ಕೊಂಡೆ, ಫಿಲ್ಮ್ ಫೈಟ್ ಕಲ್ತ್ಕೊಂಡೆ ಅವ್ರ ಹತ್ರ. ಅವಾಗೆಲ್ಲ ಸ್ವಲ್ಪ ನನ್ನ 22 ಏಜ್ ಆದ್ಮೇಲೆ ಇವ್ರ ಹತ್ರ ಕೌರ್ ವೆಂಕಟೇಶ್ ಮಾಸ್ಟರ್ ಹತ್ರ ಸೀರಿಯಸ್ ಆಗಿ ತಗೊಂಡು. ಆ ಟೈಮಲ್ಲಿ ಬೇರೆ ವರ್ಕ್ ಏನದು ಕಾರ್ಪೆಂಟರ್ ವರ್ಕ್ ಮಾಡ್ತಿದ್ರ? ಕಾರ್ಪೆಂಟರ್ ಕೆಲಸನೇ ಮಾಡ್ತಾ ಇದ್ದೆ. ಅದನ್ನ ಮಾಡ್ಕೊಂಡು ಇದನ್ನ ಕೂಡ ಕೊದ್ದಕ್ಕೆ ಮನೆ ಕಡೆನೂ ಬೇಕಲ್ಲ, ಮನೆ ಅಮ್ಮಂಗೂ ನೋಡ್ಕೊಬೇಕಾಯ್ತು, ಫ್ಯಾಮಿಲಿ ಅರ್ನಿಂಗ್ ಬೇಕಾಯ್ತು. ಅಂದ್ರೆ ಅವಾಗ್ಲೂ ಬಾಡಿಗೆ ಮನೆ? ಅದೇ ಸ್ವಂತ ಮನೆ, ಗುಡ್ಸ್ಲು ಮನೆ ಆಯ್ತು, ಹೆಂಚಿನ ಮನೆ, ಗುಡ್ಸ್ಲಾಗ ಹೆಂಚಿನ ಮನೆ ಆಯ್ತು. ಆತರ ಆಯ್ತು. ಆಮೇಲೆ ನಮ್ಮ ಗುರುಗಳು ಬಂದ್ಬಿಟ್ಟು ಒಳ್ಳೆ ಸಪೋರ್ಟ್ ಮಾಡಿದ್ರು, ವಿಜಯ್ ಮಾಸ್ಟರ್ ಎಲ್ಲ ಸಪೋರ್ಟ್ ಮಾಡಿದ್ರು. ಇವರು ಜಾಸ್ತಿ ನಮಗೂ ಸ್ವಲ್ಪ ತುಂಬಾ ಫಿಲಮ್ ಫೀಲ್ಡ್ ಸಪೋರ್ಟ್ ಆಗಿದೆ ನಮಗೆ ಕೌರ್ ವೆಂಕಟೇಶ್ ಮಾಸ್ಟರ್. ಅವರು ಪಾಪ ತುಂಬಾ ಸಪೋರ್ಟ್ ಮಾಡಿದ್ರು ಟೈಮಲ್ಲಿ. ತುಂಬಾ ಎಲ್ಲ ರಿಸ್ಕೆಲ್ಲ ಆಯ್ತು. ಎಲ್ಲ ಮನೆ ಕಡೆ ನೋಡ್ಕೊಬೇಕು, ಕ್ಲಾಸ್ಗೆ ಹೋಗ್ಬೇಕು, ಕಲಿಬೇಕು. ಆಮೇಲೆ ಗೊತ್ತಾಗ್ತಾ ಇತ್ತು ನಮ್ಗೆ ಇದು ಏನೋ ಒಂದಿದೆ ಅಂತ ಗೊತ್ತಾಗ್ತಾ ಇತ್ತು. ಅವಾಗ ವರ್ಕ್ ಮಾಡ್ಕೊಂಡು ನಾನು ಆಮೇಲೆ ನನ್ನ ಮನೆಯಲ್ಲೂ ಏನಾದ್ರು ಕೆಲಸ ಮಾಡ್ಬೇಕು ಡ್ಯಾನ್ಸ್ ಅಲ್ಲೇ, ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ಬೇಕು ಫೈಟ್ ತರನೇ, ಈ ತರ ಡ್ಯಾನ್ಸ್ ಫೈಟ್ ಎರಡು ಮಿಕ್ಸ್ ಆಗ್ತಿತ್ತು. ಅಂದ್ರೆ ಮನ್ಸಲ್ಲಿ ಫುಲ್ಲು ಆಳವಾಗಿ ತಗೊಂಡ್ಬಿಟ್ಟಿದೆ. ಅದೇನೋ ಗೊತ್ತು, ಅದೇ ಬಂದ್ಬಿಡ್ತು. ಬರ್ತಾ ಇಂಟ್ರೆಸ್ಟ್ ಜಾಸ್ತಿ. ಅವಾಗೆಲ್ಲ ಜಾಸ್ತಿ ಸ್ಕೋಪ್ ಇರಲಿಲ್ಲ ಡ್ಯಾನ್ಸ್ಗೆ, ಫೈಟ್ಗೆಲ್ಲ ಸ್ಕೋಪ್ ಇರಲಿಲ್ಲ. ಇವಾಗೆಲ್ಲ ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಅವಾಗ ಏನಿಲ್ಲ, ಅವಾಗೆಲ್ಲ ತುಂಬಾ ರಿಸ್ಕ್ ಆಗೋದು. ಆತರ ಜರ್ನಿ ಆಯ್ತು. ಅದಾದ್ಮೇಲೆ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಫಸ್ಟ್ ಬಂದಾಗ? ಸಿನಿಮಾ ಇಂಡಸ್ಟ್ರಿಗೆ ಅಂದ್ರೆ ಫಸ್ಟ್ ಆಮೇಲೆ ನಾನು ಕೌರ್ ವೆಂಕಟೇಶ್ ಮಾಸ್ಟರ್ ಕೆಲಸ ಮಾಡ್ಕೊಂಡು ಫ್ಯಾಕ್ಟ್ರಿ ಜಾಬ್ ಮಾಡ್ಕೊಂಡು ಕೌರ್ ವೆಂಕಟೇಶ್ ಮಾಸ್ಟರ್ ಹತ್ರ ಹೋಗ್ತಿದ್ದೆ. ಅವರು ಯಾವಾಗ ಶೂಟಿಂಗ್ ಕರ್ಕೊಂಡು ಹೋಗೋರು ಎಲ್ಲರೂ. ಅವ್ರ ಟಚ್ ಇತ್ತು ಸಿನಿಮಾ? ಅವ್ರ ಟಚ್ ಇತ್ತು. ಅವರು ಫಿಲ್ಮ್ ಫೈಟ್ ಮಾಸ್ಟರ್, ಇನ್ನ ಫೈಟ್ ಮಾಸ್ಟರ್ ಆಗಿಲ್ಲ, ಫೈಟರ್ ಆಗಿದ್ರು ಅವರು. ಅವಾಗ ನನ್ನ ಜೊತೆ ಕರ್ಕೊಂಡು ಹೋಗೋರು. ಈ ಟ್ರಂಪಲಿಂಗ್ ಅಂತ ಬರುತ್ತೆ, ಸ್ವಿಂಗ್ ಬೋರ್ಡ್, ಅದರಲ್ಲಿ ಜಂಪಿಂಗ್ ಬೋರ್ಡ್ ಅಂತ ಬರುತ್ತೆ, ಅದರಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವರು. ಅವಾಗ ಟೈಮಿಂಗ್ ಮಾಸ್ಟರ್ ಗೊತ್ತಿತ್ತು ಅದೆಲ್ಲ. ಇವರು ಒಂದು ರೆಡಿ ಮಾಡ್ಕೊಂಡಿದ್ರು ಟ್ರಂಪಲಿಂಗ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಶೂಟಿಂಗ್ ಎಲ್ಲ ಫೈಟ್ಗೆಲ್ಲ ಬೇಕಾದ್ರೆ ಅದನ್ನ ತಗೊಂಡೋಗ್ಬೇಕಾಯ್ತು. ಅವಾಗ ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ. ಅದು ತಗೊಂಡೋಗೋದು, ನಾನು ಫಿಟ್ ಮಾಡೋದು, ರೆಡಿ ಮಾಡೋದು ಹೋದಾಗ, ಶೂಟಿಂಗ್ ಎಲ್ಲ ಹೋದಾಗ ನಮ್ಗೆ ಅವಾಗ ಜಾಸ್ತಿ ಇಂಟ್ರೆಸ್ಟ್ ಆಯ್ತು. ಫಸ್ಟ್ ಯಾರ್ ಸಿನಿಮಾ ಶೂಟಿಂಗ್ ಸರ್ ಹೋಗಿ ಫಸ್ಟ್ ಶೂಟಿಂಗ್ ನೀವು ನೋಡಿದಂತ? ಶೂಟಿಂಗ್ ಅಂತ ನಾನು ಆಕ್ಟ್ ಮಾಡಿದ ಅಲ್ಲಲ್ಲ, ಈಗ ನೋಡಿ ನಿಮ್ಮ ಗುರುಗಳ ಜೊತೆ ಹೋಗಿದ್ರಲ್ಲ, ಅವ್ರ ಜೊತೆ ಹೋದಾಗ ಯಾವ ಸಿನಿಮಾ ಶೂಟಿಂಗ್ ಎಲ್ಲ ನೋಡಿದ್ರಿ? ಅಂದ್ರೆ ಫಸ್ಟ್ ನಿಮ್ಗೆ ಶೂಟಿಂಗ್, ಈಗ ಫಸ್ಟ್ ಟೈಮ್ ಶೂಟಿಂಗ್ ನೋಡ್ಬೇಕು ಅಂತ ಒಂದು ಆಸಕ್ತಿ, ನೋಡೋ ಖುಷಿ, ಅದೆಲ್ಲ ಸನ್ನಿವೇಶ ನೆನ್ಸ್ಕೊಳೋದಾದ್ರೆ ಫಸ್ಟ್ ಅದೇ ಹೊಸ ಸಿನಿಮಾಗಳು ಪ್ರಭಾಕರ್ದು ಸಿನಿಮಾ ಅದ್ರಲ್ಲಿ ಮಾಡಿದ್ವಿ. ಅದಕ್ಕೆ ಮುಂಚೆ ನಾನು ರವಿಚಂದ್ರನ್ ಅಂತ ನೋಡ್ತಿದ್ದೆ, ರವಿಚಂದ್ರನ್ ಸರ್ ಪಿಕ್ಚರ್, ಜಗ್ಗೇಶ್ ಫಿಲಮ್ ಶೂಟಿಂಗ್, ಸಾಮ್ರಾಟ್ ಅಂತ ಶೂಟಿಂಗ್ ಹೋಗ್ತಾ ಇದ್ದೆ. ಅವಾಗೆಲ್ಲ ಸರ್ ಈಗ ಟೈಗರ್ ಪ್ರಭಾಕರ್ ಅಂತಂದ್ರೆ ಸೊ ಅವರು ಆ ಬಾಡಿ ಇದನ್ನೆಲ್ಲ ಕಟ್ ಮಸ್ತಾಗಿ ಬಾಡಿ ಇಟ್ಕೊಂಡು ಒಂದಷ್ಟು ಫೈಟ್ಸ್ ಅಂತಂದಾಗ ಇವತ್ತಿಗೂ ಕೂಡ ಟೈಗರ್ ಪ್ರಭಾಕರ್ ಅಂತಂದ್ರೆ ಅಷ್ಟೇ ಜನಗಳು ಇಷ್ಟಪಡುವಂತ ವ್ಯಕ್ತಿ, ಹೀರೋ ಅಂತ ಹೇಳ್ಬೋದು. ಸೊ ನೀವು ಫಸ್ಟ್ ಟೈಮ್ ಅವ್ರನ್ನ ನೋಡಿದಾಗ ನಿಮ್ಗೆ ಅನಿಸ್ತು ಸರ್? ನಿಜ ಹೇಳ್ಬೇಕಂದ್ರೆ ಅವ್ರ ಜೊತೆ ಫಸ್ಟ್ ನಾನು ಆಕ್ಟಿಂಗ್ ಮಾಡಿದೆ, ಜೊತೆ ಫೈಟ್ ಮಾಡ್ದೆ ನಾನು ಫೈಟರ್ ಆಗಿ. ಹೌದಾ? ಓಕೆ. ಫಸ್ಟ್ ಅದೇ ನನಗೆ ಎಕ್ಸ್ಪೀರಿಯನ್ಸ್. ಯಾವ ಸಿನಿಮಾ ಸರ್? ಇದು ಜೋಡಿದಾದ ಅಂತ, ಪ್ರಭಾಕರ್ ಸರ್ ಮತ್ತೆ ದೇವರಾಜ್ ಸರ್ ಇಬ್ರು ಸೇರಿ ಮಾಡಿರ್ತಾರೆ. ಓಕೆ. ಜೋಡಿದಾದ ಅಂತ, ಅದರಲ್ಲಿ ಫೈಟರ್ ಆಗಿ ನಾನು ಇನ್ನ ಕಾರ್ಡ್ ಗೀಡ್ ಏನೇ ತಗೊಂಡಿರ್ಲಿಲ್ಲ. ಅವಾಗ ಅದರಲ್ಲಿ ನಾನು ಆಕ್ಟ್ ಮಾಡಿದೆ, ಫೈಟರ್ ಆಗಿ ಮಾಡಿದೆ. ಅವಾಗ ನಾನು ಅವ್ರು ನೋಡ್ಬಿಟ್ಟು, ನಾನು ಸ್ವಲ್ಪ ಸಣ್ಣಗಿದ್ದೆ, ನಾನು ಏನ್ ಹಿಂಗಿದೆ ಗಾಂಧಿ ತರ ಇದೆ ಕೊಟ್ರೆ ಹಿಂಗೆ ಅಂತ ಇದು ಮಾಡೋದು. ಆಮೇಲೆ ಏನಿಲ್ಲ ಅಂದ್ರೆ ಆಮೇಲೆ ಒಂದಷ್ಟು ಫೈಟ್ ಮಾಡಿದಾಗ ಇಷ್ಟಪಟ್ಟವ್ರು. ಅಷ್ಟಿಕ್ ತರ ಫೈಟ್ ಇಟ್ಕೊಂಡು ರಿಯಾಕ್ಷನ್ ಚೆನ್ನಾಗಿ ಕೊಟ್ಟೆ. ಹೊಡೆದಿದ ತಕ್ಷಣ ಇಷ್ಟ ಆಯ್ತು. ಅಲ್ಲಿ ಕಂಟಿನ್ಯೂ ಆಯ್ತು ಹಂಗೆ. ಅಲ್ಲ ನಿಮ್ಗೆ ಇನ್ನೊಂದಷ್ಟು ಉತ್ತೇಜನ ಸಿಕ್ತು. ಒಂದ್ ಒಳ್ಳೆ ಹೀರೋ ನಿಮ್ಮನ್ನ ನೋಡಿ ಗುರುತಿಸಿ ಚೆನ್ನಾಗಿ ಮಾಡ್ತೀಯ ಅನ್ನೋದನ್ನ ಇದು ಮಾಡೋದು, ಅಲ್ಲಿ ಒಂದಷ್ಟು ನಿಮ್ಗೆ ಉತ್ತೇಜನ ಸಿಕ್ ಮುಂದಕ್ಕೆ ಹೋಗಿದ್ದು. ಆಮೇಲೆ ಇಲ್ಲಿ ವಿನೋದ್ ರಾಜ್ ಒಂದು ಸಿನಿಮಾ ನಡೀತು, ಯುದ್ಧ ಪರ್ವ ಅಂತ ಒಂದು ಫಿಲ್ಮ್ ನಡೀತಾ ಇತ್ತು ನಂದಿನಿ ಲೇಔಟಲ್ಲಿ. ಅವಾಗ ನಾನು ಡ್ಯಾನ್ಸ್ ಕಾರ್ಡ್ ಆಗಿರಲಿಲ್ಲ ನನಗೆ. ವಿನೋದ್ ರಾಜ್ ಅವ್ರದ್ದು ಯುದ್ಧ ಪರ್ವ ಅಂತ ಒಂದು ಫಿಲಮ್.
ಅವಾಗ ಸೆಟ್ ಹಾಕ್ಬಿಟ್ಟು ಮಾಡ್ತಾ ಇದ್ರು, ಡ್ಯಾನ್ಸರ್ ಎಲ್ಲ ಬಂದು ಡ್ಯಾನ್ಸ್ ಶೂಟ್ ನಡೀತಾ ಇತ್ತು. ಅವಾಗ ನನಗೆ ಫಿಲ್ಮ್ ದಿನ ಅಷ್ಟೊಂದು ಐಡಿಯಾ ಇರಲಿಲ್ಲ ಅವಾಗೆಲ್ಲ. ಅವಾಗ ಅಲ್ಲಿ ವಿನೋದ್ ಕೇಳಿದೆ, ಸರ್ ಈ ಥರ ನಾನು ಫಿಲಮ್ ಡ್ಯಾನ್ಸ್ ಮಾಡಬೇಕು, ನಿಮ್ಮ ಸಿನಿಮಾ ದ್ರೋಣ ಇದು ಡ್ಯಾನ್ಸ್ ಸುಮಾರು ಒಂದು 20 ಸಲ ನೋಡಿರ್ತೀನಿ ನಾನು, ತುಂಬ ನೀವಂದ್ರೆ ನೀವು ಇಷ್ಟ, ನಿಮ್ಮ ಫ್ಯಾನ್ ಅಂತ ಹೇಳಿದೆ. ತುಂಬ ಖುಷಿ ಪಟ್ಟರು. ಆಮೇಲೆ ಈ ಥರ ನಾನು ಡ್ಯಾನ್ಸರ್ ಆಗ್ಬೇಕು, ಏನು ಮಾಡೋದು ಅಂತ ಚಾನ್ಸ್ ಕೊಡಿ ಅಂತ ಕೇಳಿದೆ. ಇಲ್ಲ ಚಾನ್ಸ್ ನಾನು ಕೊಡೋಕ್ಕಾಗಲ್ಲ, ಈ ನೀವು ಯೂನಿಯನ್ ಅಂತಿದೆ, ಯೂನಿಯನ್ ಹೋಗಿ ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮಗೆ ಡ್ಯಾನ್ಸ್ ಮಾಡ್ಬೋದು, ಗ್ರೂಪ್ ಡ್ಯಾನ್ಸ್ ಎಲ್ಲ ಮಾಡ್ಬೋದು ಅಂತ ಹೇಳ್ತಾರೆ. ತಿರ್ಗಿ ಆದಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ಆಯಿತು ಅಂತ ಕೇಳ್ತೀನಿ. ಆಮೇಲೆ ಒಂದು ಸ್ವಲ್ಪ ವರ್ಷ ಆದಮೇಲೆ ತಿರ್ಗಿ ಅದು ಹೋಗ್ತೀನಿ ನಾನು. ಇದು ಎಸ್ನಾನ್ ಅವ್ರದ್ದು ಒಂದು ಮಹಾಭಾರತ ಅಂತ ಫಿಲಮ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅದರಲ್ಲಿ ನಾನು ಆಕ್ಟ್ ಮಾಡಿದೆ. ನನ್ನ ಫ್ರೆಂಡ್ ಒಬ್ರು ಇರ್ತಾರೆ, ನಾಗಚಂದ್ರ ಅಂದ್ಬಿಟ್ಟು. ಅವರು ನನ್ನ ಫ್ಯಾಕ್ಟ್ರಿ ಕಂಪ್ನಿಲಿ ಕೆಲಸ ಮಾಡುವಾಗ ಅವರು ನನ್ನ ಫ್ರೆಂಡ್ ಒಬ್ಬರು ಇರ್ತಾರೆ, ಅವರು ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ತಾ ಇರ್ತಾರೆ. ಅವರು ಮತ್ತೆ ಅವ್ರ ಫ್ರೆಂಡ್ ನಾಗಚಂದ್ರ ಅಂತ ಇಬ್ರು ಬರ್ತಾರೆ ನನ್ನ ಹತ್ರ. ಈ ಥರ ಬಂದು ಈ ಥರ ಫಿಲ್ಮಲ್ಲಿ ಆಕ್ಟ್ ಮಾಡ್ಬೇಕಂತ. ಅಷ್ಟೆಲ್ಲ ನಾನು ಸ್ವಲ್ಪ ಫೈಟ್ ಗೀಟ್ ಎಲ್ಲ ಕಲ್ತ್ಕೊಂಡು ಡ್ಯಾನ್ಸ್ ಮಾಡಿ ನಂದು ಒಂದು ಸಪರೇಟ್ ಕ್ಲಾಸ್ ಮಾಡಿರ್ತೀನಿ ಅಷ್ಟಲ್ಲಿ. ನಾನು ಕ್ಲಾಸ್ ಮಾಡಿದ್ಮೇಲೆ ಅವಾಗ ಅವ್ರು ಬರ್ತಾರೆ, ಅವ್ರು ಅಂತ ಕಲಿಯಕ್ಕೆ ಬರ್ತಾರೆ. ಅವ್ರಿಗೂ ಜೂನಿಯರ್ ಆರ್ಟಿಸ್ಟ್ ಆಗುತ್ತೆ, ಅಷ್ಟು ಫೈಟ್ ಡ್ಯಾನ್ಸ್ ಎಲ್ಲ ಗೊತ್ತಿರಲ್ಲ ಅವ್ರಿಗೆ ನಾಗಚಂದ್ರ ಅಂದ್ಬಿಟ್ಟು. ಅವ್ರಿಗೇನು ಮಾಡ್ತೀನಿ, ನಾನು ಕರ್ಕೊಂಬಂದು ನಾನು ಅಂದ್ರೆ ನೀವು ಆಗ್ಲೇ ನೀವು ಕ್ಲಾಸಸ್ ತಗೊಳ್ಳೋಷ್ಟು ಆಗಿರುತ್ತೆ. ನಾವು ಅಷ್ಟೆಲ್ಲ 23 ಆಗಿರುತ್ತೆ ನನಗೆ. 23 ವರ್ಷಕ್ಕೆ ನೀವು ಆಲ್ರೆಡಿ ನೀವು ಕ್ಲಾಸಸ್ ತಗೊಳ್ತಿದ್ರಿ. ಹೌದು, ನೀವೊಬ್ರು ಗುರುಗಳು ಆಗ್ಬಿಟ್ರಿ. ಹೌದು. ಓಕೆ. ಚಿಕ್ಕ ಸರ್ ಎಲ್ಲಿ ಸರ್ ಎಲ್ಲಿ ಮಾಡ್ತಾ ಇದ್ರಿ? ನಂದಿನ ಲೋಟೆ ಕಂಟೆಸ್ಟ್ ಸ್ಟುಡಿಯೋ ಹತ್ರ ಒಂದು ಕ್ಲಾಸ್ ಮಾಡ್ತಿದ್ದೆ. ಆದ್ಮೇಲೆ ಕವರಿಂಗ್ ಟೆಸ್ಟ್ ಮಾಸ್ಟರ್ ಅಂತಿರಲ್ಲ, ಅವ್ರ ಹತ್ರ ಅಸ್ಟೆಂಟ್ ಆಗಿ ಇದ್ದೆ ನಾನು. ಅಲ್ಲಿ ಅವ್ರದ್ದು ಇದರಲ್ಲಿ ಬನಶಂಕರಿ ಇದು ಬರುತ್ತೆ, ನಮ್ಮ ಬಂಡೇಡಿ ಸರ್ಕಲ್. ಓಕೆ. ಬಂಡೇಡಿ ಸರ್ಕಲ್ ಅಲ್ಲಿ ಒಂದು ಕ್ಲಾಸ್ ಮಾಡ್ತೀನಿ, ನನ್ಗೆ ಇನ್ಚಾರ್ಜ್ ಕೊಟ್ಟಿರ್ತಾರೆ. ಅವರು ಬಸವೇಶ್ವರ ಸ್ಕೂಲ್ ರಾಜ ES ಹತ್ರ ಅಲ್ಲೊಂದು ಕ್ಲಾಸ್ ಮಾಡ್ತಾ ಇರ್ತಾರೆ, ಅವರು ಪರ್ಸನಲ್ ಮಾಸ್ಟರ್. ಅಂದ್ರೆ ಎಲ್ಲೆಲ್ಲಿ ಡ್ಯಾನ್ಸ್ ಮಾರ್ಷಲ್ ಆರ್ಟ್ಸ್, ಬೆಳಿಗ್ಗೆ ಮಾರ್ಷಲ್ ಆರ್ಟ್ಸ್ ಕುಂಫು ನೀವು ಮಾರ್ಷಲ್ ಆರ್ಟ್ಸ್ ಎಲ್ಲ ಕಲ್ತ್ಕೊಂಡಿದೆ. ಕುಂಫು ಬರುತ್ತೆ ನಿಮ್ಗೆ? ಕುಂಫು ಬರುತ್ತೆ. ಅದು ಯಾವ್ದು 3 years ಮಾಡಿದ್ದೀನಿ. 93 ಅಲ್ಲಿ ಸ್ಟಾರ್ಟ್ ಮಾಡಿ. ಓಕೆ. 93 ಸ್ಟಾರ್ಟ್ ಮಾಡಿದ್ದು. ಓಕೆ. 84 ಅಲ್ಲಿ ಕರಾಟೆ ಕಲ್ತ್ಕೊಂಡು ಸ್ಟಾರ್ಟ್ ಮಾಡಿದ್ದು. 84 ಅಲ್ಲಿ ಕರಾಟೆ 84, 85 ಎಲ್ಲ ಕರಾಟೆ ಜಾಯ್ನ್ ಆಗಿದೆ ನಾನು. ಆಮೇಲೆ ಮತ್ತೆ ನಾನು 96 ಅಲ್ಲಿ ಬ್ಲಾಕ್ ಬೆಲ್ಟ್ ಮಾಡ್ಕೊಂಡೆ ಸಪ್ರೇಟ್ ಆಗಿ ಕರಾಟೆ ಮಾಡ್ಕೊಂಡೆ. ಇದು 93 ಇಂದ ಸ್ಟಾರ್ಟ್ ಮಾಡಿ ಇದು 95 ಅಲ್ಲಿ ಮುಗಿಸ್ಕೊಂಡೆ. ಕರಾಟೆ ಅಂತಂದ್ರೆ ಬ್ಲಾಕ್ ಬೆಲ್ಟ್ ಆಗ್ಬೇಕು ಅಂದ್ರೆ ಎಷ್ಟು ವರ್ಷ ಸತ್ವವಾಗಿ? 5 ವರ್ಷ ಆಗ್ಬೇಕು. 5 ವರ್ಷ ಬೇಕು ಬ್ಲಾಕ್ ಬೆಲ್ಟ್ಗೆ. ನಾನು ಬ್ಲಾಕ್ ಬೆಲ್ಟ್ 3rd ಡೌನ್ ಮಾಡ್ಕೊಂಡಿದ್ದೀನಿ, ಈಗ ಬೆಲ್ಟ್ ಆಯ್ತು. ಆಮೇಲೆ ಅದು ನಮ್ಮ ನಾಗಚಂದ್ರ ಹೇಳಕ್ ಬಂದೆ ನಾನು. ಅವರು ಬಂದು ಏನಾಗ್ತಾರೆ, ಅಲ್ಲಿ ಕಲಿತಾ ಇರ್ತಾರೆ, ನಮ್ಮ ಹತ್ರ ಕಲಿತಾ ಏನ್ ಮಾಡ್ತಾರೆ. ಆಮೇಲೆ ಅವ್ರು ಸಣ್ಣಪಟ್ಟ ಸಿನಿಮಾಗಳು ನಮ್ಮ ಕವರಿಂಗ್ ಟೆಸ್ಟ್ ಮಾಸ್ಟರ್ ಹತ್ರ ಪರಿಚಯ ಮಾಡ್ಕೊಡ್ತೀನಿ. ಅದಾದ್ಮೇಲೆ ಅಲ್ಲಿ ಸ್ವಲ್ಪ ಅವ್ರು ರೆಡಿ ಆಗ್ತಾರೆ. ಆಮೇಲೆ ನಾನು ಫೈಟರ್ ಡ್ಯಾನ್ಸ್ ಕೊಡ್ತಾ ಇರ್ತೀನಿ, ಮತ್ತೆ ಕವರಿಂಗ್ ಟೆಸ್ಟ್ ಮಾಸ್ಟರ್ ಹತ್ರ ಫೈಟ್ ಕಲಿತಾ ಇರ್ತಾರೆ. ಅದಾದ್ಮೇಲೆ ಅಲ್ಲಿ ಅಸ್ಟೆಂಟ್ ಆಗ್ತಾರೆ ಅವ್ರ ಹತ್ರ. ಆಮೇಲೆ ನಾವು ಜೊತೆಗೆ ಫ್ರೆಂಡ್ಲಿ ಆಗಿರ್ತೀವಿ. ಆಮೇಲೆ ಅವ್ರು ಜಾಸ್ತಿ ಸಿಗ್ತಾ ಇರ್ತಾರೆ, ಅವರು ನಾವು ಭೇಟಿ ಆಗ್ತಾ ಇರ್ತೀವಿ. ಅಂದ್ರೆ ಹಿಂಗ್ ಲೈಫಲ್ಲಿ ಹೆಂಗ್ ಅಚೀವ್ಮೆಂಟ್ ಮಾಡ್ಬೇಕು, ಹೆಂಗ್ ಬೆಳಿಬೇಕು ನಾವು ಫಿಲಮ್ ಫೀಲ್ಡ್ ಅನ್ನೋದು ಇಬ್ರಿಗೂ ಇದಾಗುತ್ತೆ. ಒಂದ್ ಕಡೆ ಸ್ಟೂಡೆಂಟ್, ಒಂದ್ ಕಡೆ ಫ್ರೆಂಡ್ ಅವರು. ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಇದು ನಮ್ಮ ಎಸ್ನಾನ್ ಜೊತೆ ಸೇರ್ಕೊಂತಾರೆ. ನಿಗತ್ ಅಂತ ಒಂದು ಫಿಲಮ್, ಇವ್ರದ್ದು ನಮ್ಮ ಎಸ್ನಾನ್ ಡೈರೆಕ್ಟ್ರು, ಇವರು ನಮ್ಮ ಶಶಿಕುಮಾರ್ ಅವರು ಹೀರೋ ಮಾಡ್ತಾರೆ. ಅದರಲ್ಲಿ ಚಿಕ್ಕದು ಒಂದು ಬಿಟ್ಗಳು ಇದು ಸಪೋರ್ಟಿಂಗ್ ಮಾಡ್ಕೊಂಡು ನಿಂತ್ಕೊಂತಾರೆ ಅವರು ನಾಗಚಂದ್ರನ್ ಅವರು.